ನಾನು ಅಂದ್ಕೊಂಡಿರಲಿಲ್ಲ ನಾನು ಆ್ಯಕ್ಟರ್ ಆಗಬೇಕು ಅಂತ. ಸೊ MBA ಮಾಡಬೇಕಾದ್ರೆ ಅವಕಾಶ ಬಂತು. ಆ್ಯಂಡ್ ಅವ್ರು ನನ್ನ ಫೋಟೋನ ಫೇಸ್ಬುಕ್ಕಲ್ಲಿ ನೋಡಿದರು. ಆ್ಯಂಡ್ ವಿನೋದ್ ದಂಡಾಲೆ ಸರ್, ಹಿ ಈಸ್ ನೋ ಮೋರ್ ನೌ. ಹಿ ಈಸ್ ಮೈ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಗುರು. ಅವರೇ ನನ್ನ ಆ್ಯಕ್ಚುಲಿ ಇಂಡಸ್ಟ್ರಿಗೆ ತಂದಿದ್ದು ವೆನ್ ಐ ವಾಸಂಟ್ ಇವನ್ ಇಂಟ್ರೆಸ್ಟೆಡ್. ಸೊ ನಾನು ಇನ್ನೂ ಜಾಬ್ ಆಗಿದೆ, ಕ್ಯಾಂಪಸಲ್ಲಿ ಜಾಬ್ ಆಗಿತ್ತು. ಸೊ ಐ ಥಾಟ್ ಐ ವಾಸ್ ಗೋನ ಯಾವುದೋ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿನೇ. ಐ ವಾಸ್ ನೆವರ್ ರೆಸ್ಟ್ರಿಕ್ಟೆಡ್ ಟು ಡೆಸ್ಕ್ ಜಾಬ್. ಅಂದರೆ ನಾನು ಗ್ಯಾರಂಟಿ ಹೋಗ್ತಾ ಇರಲಿಲ್ಲ. ಐ ವಾಸ್ ಆಲ್ವೇಸ್ ಅಂದರೆ ಸ್ವಲ್ಪ ಬ್ಯಾಕ್ ಸ್ಟೇಜ್ ಪರ್ಸನ್ ನಾನು. ಕಾಲೇಜಸ್ ಅಲ್ಲ ಅಥವಾ ಸ್ಕೂಲ್ಸಲ್ಲೆಲ್ಲ ಆರ್ಗನೈಸ್ ಮಾಡೋದು ಇಷ್ಟ. ಸೊ ಐ ಆಲ್ವೇಸ್ ಥಾಟ್ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಹೋಗ್ತೀನಿ, ಜಾಯ್ನ್ ಆಗ್ತೀನಿ ಅಂತ. ಬಟ್ ನೆವರ್ ಎವರ್ ಥಾಟ್ ಒಂದು ಆ್ಯಕ್ಟರ್ ಆಗ್ತೀನಿ ಅಂತ. ಸೊ ಅವಕಾಶ ಬಂದಾಗ ನಾನೇ ಫಸ್ಟ್ ನೋ ಅಂತ ಇದ್ದೆ. ಹೇಗಿರುತ್ತೋ, ಬಿಕಾಸ್ ಐ ಹ್ಯಾವ್ ಸ್ಟೇಜ್ ಫಿಯರ್. ಆ್ಯಂಡ್ ನಾನು ಹೇಳಿದಾಗೆ ನಾನು ಯಾವಾಗಲೂ ಬ್ಯಾಕ್ ಸ್ಕ್ರೀನ್ ಪರ್ಸನ್, ನಾನು ಬ್ಯಾಕ್ ಸ್ಟೇಜ್ ಪರ್ಸನ್ ನಾನು. ಸೊ ಆವಾಗ ಐ ವಾಸಂಟ್ ಇಂಟ್ರೆಸ್ಟೆಡ್. ಅಪ್ಪ ಹೇಳಿದ್ರು, ಅಂದರೆ ಅಪ್ಪನಿಗೆ ಕಾಲ್ ಬಂದಿದ್ದು. ಸೊ ಅಪ್ಪ ಆಲ್ರೆಡಿ ಫ್ರಮ್ ಅ ಸ್ಪೋರ್ಟ್ಸ್ ಫ್ಯಾಮಿಲಿ. ಆ್ಯಂಡ್ ನನ್ನ ಅಜ್ಜ ಹಿ ವಾಸ್ ಆಲ್ರೆಡಿ ಅ ಪ್ರಿನ್ಸಿಪಲ್. ಸೊ ಕಮಿಂಗ್ ಫ್ರಮ್ ಅ ಸ್ಟ್ರಿಕ್ಟ್ ಸ್ಟಡೀಸ್ ಫಸ್ಟ್ ಪ್ರಯಾರಿಟಿ ಕೊಡೋ ಫ್ಯಾಮಿಲಿಯಲ್ಲಿ ತಂದೆಯವರೇ ಹೋಗಿ ನೋಡು, ಏನು ಬಹುಶಃ ಇದೇನೋ ಶಾರ್ಟ್ ಫಿಲ್ಮ್ ಇರಬೇಕು, ಪಾಕೆಟ್ ಮನಿ ಆಗುತ್ತೆ ನಿನಗೇನೆ ಅಂತ ಹಂಗೆ ಹೇಳಿ ಕಳಿಸಿದ್ದು. ವೆನ್ ಐ ವೆಂಟ್ ಟು ದ ಆಡಿಷನ್ ಆ್ಯಂಡ್ ಐ ಗಾಟ್ ಟು ನೋ ದಟ್ ಇಟ್ ಇಸ್ ಆ್ಯಕ್ಚುಲಿ ಎ ಸೀರಿಯಲ್. ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗ ಫಿಯರ್ ಇತ್ತು. ಬಟ್ ಎಟ್ ದಿ ಎಂಡ್ ಆಫ್ ದ ಆಡಿಷನ್ ಐ ಥಿಂಕ್ ಐ ವಾಸ್ ಅ ಲಿಟಲ್ ಕಾನ್ಫಿಡೆಂಟ್. ಆ್ಯಂಡ್ ನನಗೆ ಅನ್ನಿಸ್ತು ಇದು ನಾನು ಮಾಡಬಲ್ಲೆ, ಲೆಟ್ ಮೀ ಅಟ್ಲೀಸ್ಟ್ ಟ್ರೈ ಅಂತ. ಆವಾಗ ತಂದೆಯವರು ಒಪ್ತಾ ಇರಲಿಲ್ಲ, ಬಿಕಾಸ್ ಐ ವಾಸ್ ಸ್ಟಿಲ್ ಡೂಯಿಂಗ್ ಮೈ MBA. ಇನ್ನು 1 ಸೆಮ್ ಬಾಕಿ ಇತ್ತು. ಸೊ ಅವ್ರಿಗೆ ಅಫ್ಕೋರ್ಸ್ ಇದಕ್ಕೆ ಹೋದರೆ ಆಮೇಲೆ MBA ಮಾಡಿ ಮುಗಿಸಿಲ್ಲ ಅಂದರೆ ಹೇಗೆ, ಎಜುಕೇಷನ್ ಲೋನ್ ಇದೆ, ಆಲ್ ಆಫ್ ದ್ಯಾಟ್. ಸೊ ಐ ಸೆಡ್ ಡೋಂಟ್ ವರಿಪ್ಪ, ಇದು ತುಂಬ ಜನಕ್ಕೆ ಅವಕಾಶ ಸಿಗೋದೇ ತುಂಬ ಕಷ್ಟ. ಎಷ್ಟೊಂದು ಜನ ಆಡಿಷನ್ಸ್ ಕೊಡೋದಕ್ಕೆ ಅಂತ ತುಂಬ ಜನ ಪ್ರೊಫೈಲ್ ಇಟ್ಕೊಂಡು ಪ್ರತಿ ಪ್ರೊಡಕ್ಷನ್ ಹೌಸ್ ಟು ಪ್ರೊಡಕ್ಷನ್ ಹೌಸ್ ಹೋಗ್ತಾರೆ. ನಮಗಿಲ್ಲಿ ಮನೆವರೆಗೂ ಬಂದಿರೋ ಅವಕಾಶನ ಬಿಟ್ಕೊಡೋದು ಒಳ್ಳೇದಲ್ಲ ಅಂತ ಅನಿಸುತ್ತೆ. ಲೆಟ್ ಮೀ ಟ್ರೈ. ನನಗೆ ಅನಿಸಿದ್ರೆ ಆ್ಯಕ್ಟಿಂಗ್ ಒಂಚೂರು ನನಗಿಲ್ಲ, ಬರೋದೇ ಇಲ್ಲ ಅಂತ ನನಗೆ ಅನಿಸಿದ್ರೆ ಐ ವಿಲ್ ಓನ್ಲಿ ಬ್ಯಾಕ್ ಔಟ್ ಆ್ಯಂಡ್ ಟೇಕ್ ದ ಜಾಬ್. ನನ್ನ ಹತ್ರ ಆಲ್ರೆಡಿ ಕ್ಯಾಂಪಸಲ್ಲಿ ಜಾಬ್ ಆಗಿತ್ತಲ್ಲ, ಅದಕ್ಕೆ ಹೋಗ್ತೀನಿ. ಬಟ್ ಲೆಟ್ ಸಿ ಮೀನ್ ವೈಲ್ ಅಂತ. ಅಪ್ಪಂಗೂ ಅದೇ ಅನ್ನಿಸ್ತು, ದಟ್ ಲೆಟ್ ಹರ್ ಟ್ರೈ. ಅಷ್ಟು ಟ್ರಸ್ಟ್ ಅಟ್ಲೀಸ್ಟ್ ಪೇರೆಂಟ್ಸಿಗೆ ಇರಬೇಕಲ್ಲ. ಸೊ ಅವ್ರಿಗೆ ಇನ್ನೊಂದೇನೆಂದರೆ, ಈಗ ಅಫ್ಕೋರ್ಸ್ ಕಮಿಂಗ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ರಿಗೂ ನ್ಯೂಸಲ್ಲಿ ನೋಡಿ ಅಷ್ಟೇ ಗೊತ್ತಿರತ್ತೆ ಈ ಇಂಡಸ್ಟ್ರಿ ಬಗ್ಗೆ. ಇಟ್ಸ್ ಆಲ್ ಬೀನ್ ನೆಗೆಟಿವ್ ಅಲ್ಲಿವರೆಗೂ. ಐ ಆಮ್ ಟಾಕಿಂಗ್ ಅಬೌಟ್ 12-13 ಇಯರ್ಸ್ ಬ್ಯಾಕ್. ಸೊ ಆವಾಗ ಅವ್ರಿಗಷ್ಟೇ ಗೊತ್ತಿತ್ತು ಏನಾಗತ್ತೋ. ಒಬ್ಳೆ ಅದು ಪ್ಲಸ್ ಪೇರೆಂಟ್ಸ್ ಇರೋದು ಊರಲ್ಲಿ, ನಾನಿಲ್ಲಿ ಒಬ್ಬಳೇ ಇದ್ದೀನಿ ಬೆಂಗಳೂರಲ್ಲಿ. ಹೌ ವಿಲ್ ಶಿ ಟೇಕ್ ಕೇರ್ ಆಫ್ ಹರ್ ಸೆಲ್ಫ್, ಪ್ರೊಟೆಕ್ಷನ್ ಯಾರು, ಸೆಕ್ಯೂರಿಟಿ ಗಾರ್ಡಿಯನ್ ಯಾರು, ಅದೆಲ್ಲ ಚಿಂತೆ ಇರತ್ತಲ್ಲ. ದೆನ್ ಐ ಸೆಡ್ ಡೋಂಟ್ ವರಿ, ಐ ನೋ ಮೈ ಲಿಮಿಟ್ಸ್. ಆ್ಯಂಡ್ ನಾನು ಎಜುಕೇಷನ್ ಮುಗಿಸ್ತೀನಿ, ಅದ್ರ ಜೊತೆಗೆ ಇದನ್ನು ಮಾಡ್ತೀನಿ, ಎಜುಕೇಷನ್ ಲೋನು ಕ್ಲಿಯರ್ ಮಾಡ್ತೀನಿ. ಡೋಂಟ್ ವರಿ, ಅದು ಆಗಿಲ್ಲ ಅಂದರೆ ದೆನ್ ಯು ಟೇಕ್ ಅ ಕಾಲ್, ವಾಟ್ ಎವರ್ ಯು ಸೇ ನಾನು ಮಾಡ್ತೀನಿ ಅಂತ. ಸೊ ಆ ಧೈರ್ಯದ ಮೇಲೆ ನಾನು ಕೊಟ್ಟಿರೋ ಕಾನ್ಫಿಡೆನ್ಸ್ಗೆ ಅವರು ಎಸ್ ಅಂತ ಹೇಳಿ ಐ ಗಾಟ್ ಇನ್ ಟು ದ ಇಂಡಸ್ಟ್ರಿ. ಆ್ಯಂಡ್ ಫಸ್ಟ್ ಫ್ಯೂ ಮಂತ್ಸ್ ವರ್ ಲಿಟಲ್ ಚಾಲೆಂಜಿಂಗ್, ಬಿಕಾಸ್ ಆ್ಯಕ್ಟಿಂಗ್ ಇದು ಏನೂ ಗೊತ್ತಿರಲಿಲ್ಲ ನನಗೆ. ಸೊ ಅದೇ ಹೇಳಿದಾಗೆ ವಿನೋದ್ ಸರ್, ಹೀ ಗ್ರೂಮ್ಡ್ ಮೀ. ಆ್ಯಂಡ್ ನಾನಿವತ್ತು ಈ ಆ್ಯಕ್ಟಿಂಗ್ ಅಥವಾ ಈ ಇಂಡಸ್ಟ್ರಿಯಲ್ಲಿ ಏನೇ ಇದ್ದರೂ ಇಟ್ಸ್ ಆಲ್ ಐ ಓ ಇಟ್ ಟು ಹಿಮ್. ಯಾ.